ಎಷ್ಟು ದುಡ್ಡಿದ್ರೇನು ಯಾರ ಬೆಂಬಲ ಇದ್ರೇನು ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗೆ ದರ್ಶನ್ ಪಾಡಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಬಾರ್ ಮಾಡಿದ್ದಕ್ಕೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕಾಟೇರನನ್ನ ಶಿಫ್ಟ್ ಮಾಡಲಾಗಿದೆ. ಮೊದಲ ದಿನ ಕಳೆದಿರೋ ದಾಸ ಅಯ್ಯೋ ಸಾಕಪ್ಪ ಇಲ್ಲಿನ ಪಾಡು ಅಂತ ಒದ್ದಾಡ್ತಿದ್ದಾರೆ. ಜೈಲಲ್ಲಿ ಧಮ್ ಮಾರೋ ಧಮ್, ಜೈಲಿನಿಂದಲೇ ವಿಡಿಯೋ ಕಾಲ್, ರೌಡಿ ಶೀಟರ್ಗಳ ಜೊತೆ ಖುಲ್ಲಂ ಖುಲ್ಲಾ ಮಾತು. ಪರಪ್ಪನ ಅಗ್ರಹಾರ ಜೈಲನ್ನೇ ರೆಸಾರ್ಟ್ ರೀತಿ ಮಾಡಿಕೊಂಡು ದರ್ಬಾರ್ ಮಾಡಿದ್ದ ನಟ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲ್ ಪಾಲಾಗಿದ್ದಾರೆ. ಅದರಲ್ಲೂ ಬಳ್ಳಾರಿ ಜೈಲಿನಲ್ಲಿ ಒಂದು ದಿನ ಕಳೆದಿರೋ ಕಾಟೇರ ವಿಲವಿಲ ಅಂತಿದ್ದಾರೆ. ತಂದೆ ತಾಯಿಯಾಗುವುದು ಇನ್ನೂ ಕನಸೇ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಬಳ್ಳಾರಿ ಸೆರೆಮನೆಯಲ್ಲಿ ಮೊದಲ ದಿನ ಕಳೆದ ದರ್ಶನ್ ಸಾಮಾನ್ಯ ಕೈದಿಯಂತೆ ಅನ್ನ ಚಪಾತಿ ಸವಿದ ಕಾಟೇರ. ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗ್ತಿದ್ದಂತೆ ಸೆಲ್ ನೋಡಿ ಹತ್ಯಾರೋಪಿ ದರ್ಶನ್ ಶಾಕ್ ಆಗಿದ್ದು ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲಿ ಇರಿಸಲಾಗಿದೆ. 15ನೇ ಸೆಲ್ನಲ್ಲಿ ದರ್ಶನ್ ಕಾಲ ಕಳೆಯೋ ಪರಿಸ್ಥಿತಿ ಬಂದಿದೆ. ಬೆಳಿಗ್ಗೆ ಮಧ್ಯಾಹ್ನ ಜೈಲಿನಲ್ಲಿ ನಟ ದರ್ಶನ್ ಊಟ ನಿರಾಕರಿಸಿದ್ರು. ಆದ್ರೆ ಹೊಟ್ಟೆ ಹಸಿದ ಮೇಲೆ ಏನ್ ಕೊಟ್ರು ತಿನ್ಲೇಬೇಕು. ಸಾಮಾನ್ಯ ಕೈದಿಗೆ ನೀಡೋ ಊಟವನ್ನೇ ರಾತ್ರಿ ದರ್ಶನ್ ಸೇವಿಸಿದ್ದಾರೆ. 2 ಚಪಾತಿ, ಪಲ್ಯ, ಅನ್ನ ಸಾಂಬಾರ್, ಮಜ್ಜಿಗೆ ಸವಿದಿದ್ದಾರೆ. ಖೈದಿ ನಂಬರ್ 511, ದರ್ಶನ್ ಲಕ್ಕಿ ನಂಬರ್ 7. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ವಿಚಾರಣಾಧೀನ ಖೈದಿ ನಂಬರ್ 511 ನೀಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ 6106 ಸಂಖ್ಯೆ ನೀಡಲಾಗಿತ್ತು. ಖೈದಿ ನಂಬರ್ 511 ಒಟ್ಟು ಸೇರಿಸಿದ್ರೆ 7 ಆಗಲಿದ್ದು ಇದು ಲಕ್ಕಿ ನಂಬರ್ ಎನ್ನಲಾಗ್ತಿದೆ. ಕಳೆದ 6-7 ವರ್ಷಗಳಿಂದ 7 ಲಕ್ಕಿ ನಂಬರ್ ಆಗಿ ಯೂಸ್ ಮಾಡ್ತಿದ್ದಾರೆ. ಇದಕ್ಕೂ ಮೊದಲು 9 ಅದೃಷ್ಟದ ಸಂಖ್ಯೆ ಆಗಿತ್ತು ಎನ್ನಲಾಗಿದೆ. ಇನ್ನು ಕೊಲೆ ಆರೋಪಿ ದರ್ಶನ್ ಇರೋ ಜೈಲ್ಗೆ ಬಳ್ಳಾರಿ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣಿ ಭೇಟಿ ನೀಡಿದ್ದಾರೆ. ದರ್ಶನ್ ಕೈಯಲ್ಲಿ ಕೋಳ ಇರಲಿಲ್ಲ, ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಕೋಳ ಯಾವುದು ಹಾಕೊಂಡ್ ಬಂದಿಲ್ಲ ಅಂತ ಅವಶ್ಯಕತೆನೂ ಇಲ್ಲ. ಯಾವ ತರ ಯಾವುದೂ ಇಲ್ಲ, ಅದೆಲ್ಲ ವದಂತಿ. ಅದು ದಯವಿಟ್ಟು ಅದನ್ನೆಲ್ಲ ನಂಬೇಡಿ. ಹೌದು, ಜೈಲ್ ರೂಲ್ಸ್ ಫಾಲೋ ಮಾಡ್ಲೇಬೇಕಲ್ಲ, ಮಾಡ್ತಾರೆ. TV9 ಇಂಪ್ಯಾಕ್ಟ್, ಬೆಂಗಾವಲು ಸಿಬ್ಬಂದಿಗೆ ನೋಟಿಸ್. ಹತ್ಯಾರೋಪಿ ದರ್ಶನ್ ಶಿಫ್ಟ್ ವೇಳೆ ಪೊಲೀಸ್ ಬೆಂಗಾವಲು ವಾಹನ ಸಿಬ್ಬಂದಿ ಎಡವಟ್ಟು ಮಾಡಿದ್ರು. ದರ್ಶನ್ ಕೂಲಿಂಗ್ ಗ್ಲಾಸ್, ಕೈಯಲ್ಲಿ ಕಡಗ ಯಾಕೆ ತೆಗಿಸ್ಲಿಲ್ಲ ಅಂತ ಬಂದಿಖಾನೆಯ ಉತ್ತರ ವಲಯ ಡಿಐಜಿ ಟಿಪಿ ಶೇಷ ಗರಂ ಆಗಿದ್ರು. TV9 ವರದಿ ಬೆನ್ನಲ್ಲೇ ಬೆಂಗಾವಲು ಸಿಬ್ಬಂದಿಗೆ ನೋಟಿಸ್ ನೀಡಿದ್ದಾರೆ. ದರ್ಶನ್ ವಿರುದ್ಧ ಮತ್ತೊಂದು ದೂರು ದಾಖಲು. ದರ್ಶನ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಾಧಿಕಾರಿ ಕಂಪ್ಲೇಂಟ್ ನೀಡಿದ್ದಾರೆ. ರೌಡಿ ಶೀಟರ್ ಬೇಕರಿ ರಘು ಜೊತೆಗೆ ಕುಳಿತಿದ್ದ ದರ್ಶನ್ ಫೋಟೋ ವೈರಲ್ ಆಗಿತ್ತು. ಆ ಫೋಟೋ ಸಂಬಂಧಿಸಿದಂತೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅದೇನೇ ಹೇಳಿ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಗಲಾಕಿಕೊಂಡು ಕಂಗೆಟ್ಟ ಕಾಟೇರನಿಗೆ ಸಂಕಷ್ಟಗಳು ಸುತ್ತಿಕೊಳ್ತಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅನುಭವಿಸಿದ್ದ ರಾಜತಿತ್ಯವೇ ಗಂಡಾಂತರ ತಂದೊಡ್ಡಿದೆ. ಬಳ್ಳಾರಿ ಜೈಲಿನಲ್ಲಿ ಈಗ ಮುದ್ದೆ ಮುರಿಯೋ ಹಾಗಾಗಿದೆ. ಬ್ಯೂರೋ ರಿಪೋರ್ಟ್ TV9.